jewelry shoot in UK. So guys, finally reached to Wembley. Shoot ಕೊಡ್ತಾ ಇರೋದು, ಆ್ಯಡ್ ಕೊಡ್ತಾ ಇರೋದು ಇದಕ್ಕೇನೆ. ದಾವಣಿ ಉಟ್ಕೊಳ್ಳೋಕೆ ಬರಲ್ಲ ಅಂತಂದ್ರೂ ಏನೋ ಕಷ್ಟಪಟ್ಕೊಂಡು ಉಟ್ಕೊಂಡ್ಬಿಟ್ಟಿದ್ದೀನಿ. 22 ಕ್ಯಾರೆಟ್ ಗೋಲ್ಡ್ಗೆ 1 ಗ್ರಾಮು 102 pounds. Hey guys, welcome back to my YouTube channel. ಕಿತ್ತಲ್ಲು ಬರೆದದ್ದು ನಮ್ಮೂರ ಕನ್ನಡ, ಕನ್ನಡ ಭಾಷೆಗೊಂದು ಭಾಷಾ ಬರೆದಂತೆ. ಸೊ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಐ ಹ್ಯಾವ್ ಅ jewelry shoot in UK and this is my first promotion shoot in UK. ಅಂದರೆ ಅಲ್ಲಿಗೆ ಹೋಗಿ ಶೂಟ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೋ. ಆಲ್ರೆಡಿ ಇಟ್ಸ್ 8:30 in the morning. ಆಲ್ರೆಡಿ ಬಸ್ ತೊಗೊಂಡಿದ್ದೀನಿ. ಸೊ ನಾನು ಶೂಟ್ ಇರೋದು ಬಂದು ವೆಂಬ್ಲೇನಲ್ಲಿ. ಸೊ ಐ ಹ್ಯಾವ್ ಟು ಗೋ ಟು ವೆಂಬ್ಲೇ ನೌ. ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಜರ್ನಿ. ಸೊ ಶೂಟ್ ಎಲ್ಲ ಹೇಗಿರುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಫ್ರೀಯಾಗಿ ನೋಡಿ, ಎಂಜಾಯ್ ಮಾಡಿ. ಗೈಸ್, ಫೈನಲಿ ರೀಚ್ ಟು ವೆಂಬ್ಲೆ. ಇಲ್ಲಿ ಫುಲ್ ಈ ರೋಡ್ ಹೆಂಗಿದೆ ಅಂತಂದರೆ ಬರೀ ಜುವೆಲ್ಸು ಮತ್ತು ಇಂಡಿಯನ್ ಸ್ಟೋರ್ಸ್, ಬರೀ ಇಂಡಿಯನ್ ಸ್ಟೋರ್ಸ್ ಇದೆ ಗೈಸ್. ಎಲ್ಲ ದೀಪಗಳಾಗಿರಲಿ, ಫ್ಲವರ್ಸು, ಡೆಕೋರೇಷನ್ಗೆಲ್ಲ ಏನು ಗಣಪತಿ ಪೂಜೆ ಮಾಡ್ತೀವಿ ಅದು ಇದು ಅಂದ್ಕೊಂಡು ಎಲ್ಲ ಇದೆ. ಆಲ್ಮೋಸ್ಟ್ ಇಂಡಿಯಾ ಥರನೇ ಇದೆ ಈ ರೋಡ್ ಫುಲ್ಲು. ಸೊ ನಾನು ಇವತ್ತು ವೆಲ್ಕಮ್ ಜ್ಯುವೆಲ್ರಿ ಲಿಮಿಟೆಡ್ ಅಂತ, ಸೊ ಈ ಶಾಪ್ಗೆ ಬಂದಿದ್ದೀವಿ. ಲೆಟ್ಸ್ ಸಿ. ಸೊ ಆ್ಯಕ್ಚುಲಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಬೇಕು, ಬಟ್ ಈ ಚಳಿಗೆ ಅದನ್ನೆಲ್ಲ ಅಲ್ಲಿಂದ ಹಾಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಐ ಮೀನ್ ದಿಸ್ ಕಾಸ್ಟ್ಯೂಮ್. ಸೊ ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ಲಂಗ ದಾವಣಿ ಕೊಟ್ಟು ಕಳಿಸಿದ್ರು. ನಾನು ಸುಮ್ಮನೆ ಏನಂತ ಕೊಟ್ಟು ಕಳಿಸ್ತಿದ್ಯಾ ಅಂತ ಹೇಳಿದ್ದೆ, ಬಟ್ ಅದು ಇವಾಗ ಯೂಸ್ಫುಲ್ ಆಗ್ತಿದೆ. ಇಲ್ಲಿ ಆಪೋಸಿಟ್ ಶಾಪಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಐ ಆಮ್ ಚೇಂಜಿಂಗ್ ಔಟ್ಫಿಟ್. ಸೊ ಗೈಸ್, ಕಂಪ್ಲೀಟ್ಲಿ ಈ ಥರ ರೆಡಿ ಆಗಿದ್ದೀನಿ. ದಾವಣಿ ಉಟ್ಕೊಳ್ಳೋಕೆ ಬರಲ್ಲ ಅಂತ ಅಂದ್ರೂ ಏನೋ ಕಷ್ಟಪಟ್ಕೊಂಡು ಉಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ, ಕಮ್ ಆನ್. ಇದೆ ಜುವೆಲ್ಸ್ ಗೈಸ್, ಫುಲ್ ಇಂಡಿಯಾ ಫೀಲ್ ಇದೆ ಇಲ್ಲೆಲ್ಲ. ಏನೋ ಜುವೆಲ್ಸ್ ಆ್ಯಡ್ ಶೂಟ್ಗೋಸ್ಕರ ಇಲ್ಲಿಗೆ ಬಂದಿರೋದು. ಪುಟಾಣಿ ಜುವೆಲ್ಸ್ ಇದೆ ಇಲ್ಲ, ಗೋಲ್ಡು, ಒರಿಜಿನಲ್ ಗೋಲ್ಡು ಅದೆಲ್ಲ ಗೊತ್ತಿಲ್ಲ, ಮುಂದೆ ನೋಡೋಣ. ಸೊ ನನ್ನ ಆ್ಯಡ್ ಶೂಟ್ ಬಂದು ಹಿಂದಿ ಲ್ಯಾಂಗ್ವೇಜಲ್ಲಿತ್ತು. ಸೊ ನಾನು ಎಲ್ಲ ಡೈಲಾಗ್ಸ್ನ ಹಿಂದಿಯಲ್ಲಿ ಹೇಳಬೇಕಾಗಿತ್ತು. ಸೊ ಎಲ್ಲ ಸ್ಕ್ರಿಪ್ಟ್ನ ರೆಡಿ ಮಾಡಿಕೊಂಡು ವಿಡಿಯೋ ಶೂಟ್ಗೆ ರೆಡಿ ಆಗ್ತಿದ್ದೆ. ನಾನೇನು ಹೇಳೋದು ಅಂದರೆ, ಸೋಷಿಯಲ್ ಮೀಡಿಯಾ ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ನಾವು ಹೇಗೆ ಉಪಯೋಗಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಗೈಸ್. ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಅದರಷ್ಟು ಅಡ್ವಾಂಟೇಜ್ ಇನ್ನೊಂದಿಲ್ಲ. ಅದೇ ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡ್ರೆ ಅದರಷ್ಟು ಹಾಳಾಗೋದು ಇನ್ನೊಂದಿರಲ್ಲ. ಇಟ್ಸ್ ಅಪ್ ಟು ಆಲ್ ಆಫ್ ಅಸ್ ಹೌ ವಿ ಯುಟಿಲೈಸ್ ದ ಥಿಂಗ್ಸ್ ಇನ್ ಲೈಫ್. ಆ್ಯಕ್ಚುಲಿ ನನಗಂತೂ ತುಂಬ ನರ್ವಸ್ ಇತ್ತು, ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಡೈಲಾಗ್ಸ್ನ ಹೇಗೆ ಪೋರ್ಟ್ರೇ ಮಾಡೋದು ಅಂತ. ಬಿಕಾಸ್ ಇದು ನನ್ನ ಫಸ್ಟ್ ಆ್ಯಡ್ ಶೂಟ್ ಲೈವ್ ಆಗಿ ನಡೆದಿದ್ದು. ಪ್ರತಿಯೊಂದು ನಾನು ಏನೇ ಆ್ಯಡ್ ಶೂಟ್ ಮಾಡಿರಲಿ ಅಥವಾ ಕೊಲಾಬ್ರೇಷನ್ ಆಗಿರಲಿ, ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ವೀಡಿಯೋ ರೆಕಾರ್ಡ್ ಮಾಡೋ ಮುಖಾಂತರ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಎಲ್ಲರ ಮುಂದೆ ಮಾತಾಡಬೇಕಾಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಯಿತು ಸ್ಟಾರ್ಟಿಂಗಲ್ಲಿ. ಬಟ್ ಲೇಟರ್ ಎಷ್ಟು ಪರ್ಫೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇದೊಂದು ಆ್ಯಡ್ ಶೂಟಿಂದ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಏನೋ ಒಂದು ಹೊಸದಾಗಿ ಕಲ್ತ್ಕೊಂಡೆ, ಹೇಗೆ ಮಾತಾಡಬೇಕು ಅನ್ನೋದು ಕಲ್ತ್ಕೊಂಡೆ. ಗಟ್ಟಿಯಾಳು ಸರಿ ಮಾಡ್ರಿ. ನಾನು UK-ನಲ್ಲಿ ಬಂಗಾರ ಹಾಕೊಂಡಿದ್ದೀನಿ ಗೈಸ್. ನಾನು ಇಲ್ಲಿ ಗೋಲ್ಡ್ ಎಲ್ಲ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ನೋಡಿ, ನಂಗೆ ಇದಿಷ್ಟ ಆಯಿತು. ಚೆನ್ನಾಗಿದೆ ಇದು ಆ್ಯಕ್ಚುಲಿ, ಒಂಥರ ಬ್ರೇಸ್ಲೆಟ್ ಥರ. ಓಕೆ, ಫುಲ್ ಬಂಗಾರ ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್, ಕಂಪ್ಲೀಟ್. ನನಗೇನು ಬೇಡ ಇದೆಲ್ಲ, ನಾನು ಆ ಥರ ಎಲ್ಲ ಆಸೆ ಪಡಲ್ಲ ಗೈಸ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಚೆನ್ನಾಗಿದೆ ಅಲ್ಲ? ಈ ಲಂಗ ದಾವಣಿಗೆ ಇದು ಸಖತ್ತಾಗಿ ಕಾಣಿಸ್ತಿದೆ. ಬಳೆಗಳು ನೋಡಿ, ಇದೆಲ್ಲ ಗೋಲ್ಡ್ ಅಂತೆ. ಹೌದು, ಗೋಲ್ಡು, ನಂಗೆ ಗೊತ್ತಿಲ್ಲ. ಇದೆಲ್ಲ ಫುಲ್ ಗೋಲ್ಡೇ ಗೈಸ್. ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ?
ಊಟ ಮಾಡಿದ ಇಬ್ರು ತಿಂದ್ರೆ ನೋಡಿ ಗೈಸ್, ನಾನು ಶೂಟ್ ಮಾಡ್ತಾಯಿದ್ರೆ ಬಾಸ್ ನನಗೆ ಕುತ್ಕೊಂಡು ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಮನಸ್ಸು ನಮ್ಮ ಅಣ್ಣ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಉಂಗುರ ತಗೋಬಿಟ್ಯಾ? ಹುಷಾರು. ಹೆಂಗೆ ಅನಿಸ್ತದೆ ನಾನು ಆ್ಯಡ್ ಶೂಟ್ ಮಾಡಿ? ಫಸ್ಟ್ ಟೈಮು ಚೆನ್ನಾಗಿ ಮಾಡಿ. ಫಸ್ಟ್ ಟೈಮು ಚೆನ್ನಾಗಿ ಮಾಡಿ. ಆಮೇಲೆ ಇನ್ನೇನು ಹೇಳಬೇಕು? ಹಾಂ, ಏನು ಅನಿಸ್ತಿದೆ UK-ನಲ್ಲಿ ಬಂದುಬಿಟ್ಟು ಆ್ಯಡ್ ಶೂಟ್ ಮಾಡ್ತಾ ಇರೋದು? ಖುಷಿ ಆಗುತ್ತೆ. ಓ, ಖುಷಿ ಆಗುತ್ತೆ. ಆಮೇಲೆ ಅಷ್ಟೇ. அக்கா கோல்டு காயின் இருக்கா? எவ்வளவு இருக்கும் கொஞ்சம் எடுத்து கொடுங்க நிறையா. It's mentioned like gold coin. Yeah, gold coin. 22 कैरेट सोने का गोल्ड लेने के आप शामिल हो. Rolling. Action. आपका न्यू बॉर्न बेबी बहुत सारा ज्वेल्स है, बहुत सारे डिजाइन्स है. Action. इन लकी ड्रॉ कॉन्टेस्ट में भाग करने के लिए ये स्टेप्स फॉलो करना है. ಆಗಲೇ 1.5-2 ಗಂಟೆ ಆಯಿತು. ಅಷ್ಟು ನೋವು ಕೊಟ್ಬಿಟ್ರು ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಸರಿ, ಊಟ ಮಾಡಿಲ್ಲ, ಇನ್ನು ಮಾಡಬೇಕು. ಇನ್ನೊಂದು 2 ಶೂಟ್ ಇದೆ ಅಷ್ಟೇ. ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇರುತ್ತೆ ಮನೆಗೆ. ಹೋಗ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋದು. ಅక్కడ ಟಯರ್ಡ್ ಆಗಿದೆ. Yeah, action. और वेलकम ज्वेलर्स ने 70% ऑफर ऑन मेकिंग चार्जेस दे रहा है. ಏನಾಗಿತ್ತು? ಲಂಡನ್ ರಾಣಿ, लंदन रानी बड्डी पंगल. Ready? हैप्पी पोंगल. Happy Pongal for everyone. From first dialogue she is telling. Okay, she is telling in Tamil. You are telling in English. Finally, welcome to welcome Telling. Okay. Again from first. Again from first. Okay. 1, 2, 1. 3, 2, 1, start. ಕಂಪ್ಲೀಟೆಡ್ ವಿತ್ ದ ಶೂಟ್ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇವತ್ತು. ಯಾಕಂದರೆ ಏನೋ ಒಂದು ಇದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಇವತ್ತು ಅರ್ನ್ ಮಾಡಿದೆ ಅನ್ನೋದೊಂದು ಖುಷಿ ಇದೆ ನನಗೆ. ಎಸ್, ಇವಾಗ ಮನೆಗೆ ಹೋಗಿ ತಚ್ಕೊಳ್ಳೋದಷ್ಟೇ, ಊಟ ಮಾಡಿಬಿಟ್ಟು. ಇಲ್ಲೆಲ್ಲ ಸುಮ್ಮನೆ ಇದೆಲ್ಲ ಫುಲ್ಲು ವೆಂಬ್ಲೆ ಸ್ಟ್ರೀಟ್ ಗೈಸ್, ಸಖತ್ತಾಗಿದೆ ಆ್ಯಕ್ಚುಲಿ. ಫುಲ್ ಎಲ್ಲ ಇಂಡಿಯಾ ಫೀಲೇ ಕೊಟ್ಬಿಡುತ್ತೆ, ಹೋಮ್ ಫೀಲ್ ಕೊಡುತ್ತೆ. ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಇಲ್ಲಿ. ಸೊ ಸ್ವೀಟ್ಸ್ ಆಗಿರ್ಬೋದು ಎಲ್ಲನೂ ಅವೈಲೇಬಲ್ ಇದೆ ಇಲ್ಲಿ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಹೆಂಗಿತ್ತು? ಏನು ಶೂಟ್? ಯಾವ ಶೂಟು? ನಿಮ್ಮ ತಲೆ ಶೂಟ್ ಹೇಳ. ಚೆನ್ನಾಗಿದೆ. ಶೂಟ್ ಮಾಡೋದ್ರಿಂದ ಎಡಿಟ್ ಮಾಡಿ ನೋಡೋಕ್ಕೆ ಚೆನ್ನಾಗಿದೆ. ಹೌದು, ಎಡಿಟ್ ಮಾಡಾದ್ಮೇಲೆ ಹಾಕ್ತೀನಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ಓಕೆ, ಸಿ ಯು ಗೈಸ್, ಬಾಯ್ ಬಾಯ್. ಬಸ್ ಸಿಕ್ಕಿದೆ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ಪೂರ್ತಿ ನೋಡಿದ್ರೆ ಗೋಲ್ಡ್ ಅಂಗಡಿಗಳೇ ಇದೆ ಗೈಸ್. ಗೋಲ್ಡ್ ಅಂಗಡಿನೇ ಜಾಸ್ತಿ. ಆರ್ಯ ಭವನ್, ಇಂಡಿಯನ್ ರೆಸ್ಟೋರೆಂಟ್ಸು ಎಲ್ಲ ಪ್ರತಿಯೊಂದು ಕಾಣಿಸಿದ್ಯಾ. ಗೋಲ್ಡ್ ಶಾಪ್ಸ್ಗಳು ತುಂಬ ಇದೆ ಇಲ್ಲಿ. ಪೌಂಡು 1 ಪೌಂಡ್ ಎಷ್ಟು ಗೋಲ್ಡು 1 ಗ್ರಾಮ್ಗೆ. ಸೊ ಇಲ್ಲಿ 1 ಗ್ರಾಮ್ ಗೋಲ್ಡ್ಗೆ, ಅಂದರೆ 22 ಕ್ಯಾರೆಟ್ ಗೋಲ್ಡ್ಗೆ 1 ಗ್ರಾಮು 102 ಪೌಂಡ್ಸ್ ಹೇಳಿದ್ರು. ವಿತ್ ಟ್ಯಾಕ್ಸು ವಿತೌಟ್ ಟ್ಯಾಕ್ಸ್ ಇದೆಲ್ಲ ನನಗೆ ಗೊತ್ತಿಲ್ಲ. 102 ಪೌಂಡ್ಸ್ ಅಂತ ಆದರೆ ಹತ್ತಿರ 12,000 ಬರುತ್ತೆ. ಸೊ ಅಷ್ಟಂತೆ ಇಲ್ಲಿ 1 ಗ್ರಾಮ್ ಗೋಲ್ಡ್ಗೆ. ಟ್ಯಾಕ್ಸ್ ಇನ್ಕ್ಲೂಡೆಡ್ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ಗ್ರಾಮ್ಗೆ 102 ಪೌಂಡ್ಸ್. ಅದೇ ಗೈಸ್, ಇಲ್ಲಿ ಏನಕ್ಕೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ವೆಂಬ್ಲೆಲ್ಲಿ ಮಾಡಿದ್ದಾರೆ ಅಂತಂದರೆ ತುಂಬ ಜನ ಆಲ್ಮೋಸ್ಟ್ 99% ಇಂಡಿಯನ್ಸೇ ಇದ್ದಾರೆ ಇಲ್ಲಿ ವೆಂಬ್ಲೆಯಲ್ಲಿ. ಸೊ ಆ ಒಂದು ಕಾನ್ಸೆಪ್ಟಿಂದ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಗೋಲ್ಡ್ ಶಾಪ್ ಆಗಿರ್ಬೋದು ಎಲ್ಲ ಇಲ್ಲಿ ಇದು ಮಾಡಿರೋದವರು. ಸೊ ಎಸ್ ಗೈಸ್, ಮನೆಗೆ ಬಂದಿದ್ದೀನಿ. ಫುಲ್ಲು ಟಯರ್ಡು. ನನಗೆ ಎನರ್ಜಿನೇ ಇಲ್ಲ, ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಏನಾದರೂ ಬುಕ್ ಮಾಡ್ತಾಯಿದ್ದೀನಿ ಆನ್ಲೈನಲ್ಲಿ. ತರಿಸ್ಕೊಂಡು ತಿಂದುಬಿಟ್ಟು ಮಲ್ಕೊಳ್ಳೋದಷ್ಟೇ. ಸೊ ಒಂಥರ ಒಂದು ಹೇಳಬೇಕು ಅಂದರೆ ಇದೊಂಥರ ಲರ್ನಿಂಗ್ ಸ್ಟೇಜಲ್ಲಿದ್ದೀನಿ. ಸೊ ಏನೇನೋ ಹೊಸದಾಗಿ ನೋಡ್ತಾ ಇದ್ದೀನಿ. ಖುಷಿ ಆಯ್ತು ಇವತ್ತೊಂದು ಸ್ವಲ್ಪ. ನನಗೆ ಈ ದಿನ ಚೆನ್ನಾಗಿತ್ತು.
ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನನ್ನ ಪೂರ್ತಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಗುಡ್ ನೈಟ್.